ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಇಂಟಿಗ್ರೇಷನ್ನ ಪ್ರಾಬ್ಲಮ್ನಲ್ಲಿ ಬೇರೆ ಬೇರೆ ಉತ್ತರ ಏಕೆ ಬರುತ್ತದೆ ಎನ್ನುವುದನ್ನು ವಿವರಿಸ್ತಾ ಇದ್ದೇನೆ. ಆದರೆ ಈ ಇಂಟಿಗ್ರೇಷನ್ ಪ್ರಾಬ್ಲಮ್ನಲ್ಲಿ ನಮಗೆ ಬೇರೆ ಬೇರೆ ಉತ್ತರ ಬಂದಿರುವ ಹಾಗೆ ಕಾಣಿಸುತ್ತದೆ. ಈಗ ನಾನು ಒಂದು ಉದಾಹರಣೆಯನ್ನು ತಗೊಳ್ತೇನೆ. sin of ax plus b into cos of ax plus b ಈ ಪ್ರಾಬ್ಲಮನ್ನು ಇಂಟಿಗ್ರೇಟ್ ಮಾಡ್ತೀನಿ. ಈಗ ಒಂದು ವಿಧದಲ್ಲಿ ನಾವು ಇದನ್ನು ಇಂಟಿಗ್ರೇಷನ್ ಮಾಡೋಣ. ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿ ಎಕ್ಸ್. ಈಗ ಇದನ್ನು ಇಂಟಿಗ್ರೇಷನ್ ಮಾಡಬೇಕಿದ್ರೆ ಸಬ್ಸ್ಟಿಟ್ಯೂಷನನ್ನು ತಗೊಳ್ತೀವಿ. ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂದರೆ ಟಿ ಅಂತ ತಗೊಳ್ಳೋಣ. ಪುಟ್ ಟಿ ಇಸ್ ಈಕ್ವಲ್ ಟು ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ. You can find dt by dx. Derivative of t with respect to x is cos of ax plus b into a. ಹಾಗಾಗಿ ನಾವು cos of ax plus b dx ಅನ್ನು ಹೀಗೆ ಬರೀಬಹುದು. cos of ax plus b dx is equal to dt divided by a. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ and the integral will reduce like this. Integration of t sin of ax plus b ಅಂದರೆ t. Cos of ax plus b into dx is equal to dt by a. And ಇಲ್ಲಿ 1 by a is constant outside the integral. And derivative of t with respect to t is t square divided by 2. 1 by a is constant. Answer is t square by 2a plus c. t ಅಂದರೆ ರೀಸಬ್ಸ್ಟಿಟ್ಯೂಟ್ ಮಾಡಬೇಕು. t is equal to sin of ax plus b. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ sin of ax plus b whole square divided by 2a plus c ಅಂತ ಬರುತ್ತೆ. ಈಗ ಇದು ಒಂದು ಆನ್ಸರ್. ಇಲ್ಲಿ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ c ಇದೆ ಆ್ಯಂಡ್ ದಿಸ್ ಈಸ್ ದಿ ಆನ್ಸರ್ ಫಾರ್ ದಿಸ್ ಇಂಟಗ್ರಲ್. ಈಗ ಇದೇ ಪ್ರಾಬ್ಲಮನ್ನು ಇನ್ನೊಂದು ರೀತಿಯಲ್ಲಿ ನಾವು ಇಂಟಿಗ್ರೇಟ್ ಮಾಡೋಣ. ಲೆಟ್ ಅಸ್ ಟೇಕ್ ದಿ ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ax plus b into cos of ax plus b. ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ax plus b into cos of ax plus b and dx. ಇದನ್ನು ಹೀಗೂ ಸಾಲ್ವ್ ಮಾಡ್ಬೋದು. ಜಸ್ಟ್ ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ತೀನಿ. ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಕ್ಯಾನ್ ಬಿ ಡನ್ ಆ್ಯಂಡ್ ಇಟ್ ವಿಲ್ ಎನ್ಹ್ಯಾವ್ ಕ್ಯಾನ್ಸಲ್. ಯು ವಿಲ್ ಗೆಟ್ ದಿ ಸೇಮ್ ಇಂಟಿಗ್ರಲ್. ಈಗ 2 sin x cos x ಅಂದರೆ sin 2x. ಹಾಗಾಗಿ 2 sin ax plus b into cos ax plus b is equal to sin 2 into ax plus b. ಹಾಗಾಗಿ ಇದನ್ನು sin of 2 into ax plus b divided by 2 dx ಅಂತ ಬರೆಯಬಹುದು. ಈಗ ಇದನ್ನು ಇಂಟಿಗ್ರೇಟ್ ಮಾಡಬೇಕು. ಪುನಃ ಇದನ್ನು ಸಬ್ಸ್ಟಿಟ್ಯೂಟ್ ಮೆಥಡಲ್ಲಿ ಇಂಟಿಗ್ರೇಟ್ ಮಾಡೋಣ. 2 ಇಂಟು ax plus b ಅಂದರೆ t ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪುಟ್ t is equal to 2 into ax plus b. dt by dx is equal to 2a. 2 into derivative of ax is a, derivative of b is 0. ಹಾಗೆ ಇದರ dt by dx ಏನಾಗುತ್ತೆ 2a ಆಗುತ್ತೆ. dx ಅಂದರೆ ಏನಾಗುತ್ತೆ dt divided by 2a. dx is equal to dt by 2a. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ ಸೈನ್ t 2 ಇಂಟು ax plus b ಅಂದರೆ t by 2 ಇಂಟು dx ಅಂದರೆ dt by 2a. 2 ಇಂಟು 2a ಅಂದರೆ 4a ಆಗುತ್ತೆ. 1 by 4a ಔಟ್ಸೈಡ್ ಬರೀಬೋದು. ಆ್ಯಂಡ್ ಸೈನ್ ಟಿ ಡಿ ಟಿ ಸೈನ್ ಟಿ ಇದ್ದು ಇಂಟಿಗ್ರೇಷನ್ ಏನಾಗುತ್ತೆ ಮೈನಸ್ ಕಾಸ್ ಟಿ. ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತೆ ಮೈನಸ್ ಕಾಸ್ ಟಿ ಡಿವೈಡ್ ಬೈ 4a ಪ್ಲಸ್ ಸಿ. ಟಿ ಅಂದರೆ ಏನು ಹಾಕಬೇಕು ಈಗ 2 ಇಂಟು ಎ ಎಕ್ಸ್ ಪ್ಲಸ್ ಬಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆನ್ಸರ್ ಏನು ಬರುತ್ತೆ ಮೈನಸ್ ಕಾಸ್ ಆಫ್ 2 ಇಂಟು ಎ ಎಕ್ಸ್ ಪ್ಲಸ್ ಬಿ ಡಿವೈಡ್ ಬೈ 4a ಪ್ಲಸ್ ಸಿ ಅಂತ ಬರುತ್ತೆ. ಈಗ ನಾವು ಎರಡು ಬೇರೆ ಬೇರೆ ಮೆಥಡನ್ನು ಇಲ್ಲಿ ಇಂಟಿಗ್ರೇಟ್ ಮಾಡಲಿಕ್ಕೆ ಯೂಸ್ ಮಾಡಿದ್ದೀವಿ. ಹಾಗಾಗಿ ನಮಗೆ ಬೇರೆ ಬೇರೆ ಆನ್ಸರ್ಗಳನ್ನು ಕಾಣಿಸ್ಬೋದು. ಈ ಥರ ಆನ್ಸರ್ ಬಂದಾಗ ನಮಗೆ ಏನು ತೋರಿಸುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೇಷನ್ ಕೊಡ್ತೀನಿ. ಈಗ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿ ಎಕ್ಸ್ ಇದನ್ನು ಇಂಟಿಗ್ರೇಟ್ ಮಾಡಿದಾಗ ಆನ್ಸರ್ 1 ಬರುತ್ತೆ ಮೈನಸ್ ಕಾಸ್ ಆಫ್ 2 ಇಂಟು ಎ ಎಕ್ಸ್ ಪ್ಲಸ್ ಬಿ ಡಿವೈಡ್ ಬೈ 4a ಪ್ಲಸ್ ಸಿ ಅಂತ ಬರುತ್ತೆ. ಇನ್ನೊಂದು ಆನ್ಸರ್ ಏನಿದೆ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2a ಪ್ಲಸ್ ಸಿ. ಈಗ ಇದರ ಗ್ರಾಫನ್ನು ನಾನು ಡ್ರಾ ಮಾಡ್ತೀನಿ. ಗ್ರಾಫ್ ಆಫ್ ದಿಸ್ ಫಂಕ್ಷನ್ by taking the constant as 0, c as 0 in both the cases. ಎರಡು ಕೇಸ್ನಲ್ಲಿ c ಅಂದರೆ 0 ಅಂತ ತಗೊಳ್ತೀನಿ.
ಮತ್ತು ಇದನ್ನು ಡ್ರಾ ಮಾಡಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಎಯನ್ನು ಮತ್ತು ಬಿಯನ್ನು ಹಾಕ್ಕೊಂಡು ಈ ಫಂಕ್ಷನನ್ನು ಡ್ರಾ ಮಾಡೋಣ. ಇಲ್ಲಿ ಎ ಅಂದರೆ 3, ಬಿ ಅಂದರೆ 1 ಅಂತ ತಗೊಂಡು ನಾನು ಈಗ ಒಂದು ಫಿಗರನ್ನು ಡ್ರಾ ಮಾಡ್ತೀನಿ. ಈ ಫಂಕ್ಷನನ್ನು ಗ್ರಾಫ್ ಶೀಟ್ನಲ್ಲಿ ಡ್ರಾ ಮಾಡಿದಾಗ ಯಾವ ಥರ ಬರುತ್ತೆ ಅನ್ನೋದು ನೋಡ್ಕೊಳ್ಳಿ. ಮತ್ತು ಈ ಫಂಕ್ಷನನ್ನು ಇದನ್ನು ಡ್ರಾ ಮಾಡಿದಾಗ ನಮಗೆ 2 ಕರ್ವ್ಸ್ ಬರುತ್ತೆ ಲೈಕ್ ದಿಸ್. ಆ್ಯಂಡ್ ಒನ್ ಈಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2a, ಈ ಮೇಲ್ಗಡೆ ಇರುವಂಥ ಕರ್ವ್ ಅದು. ಹಾಗೆಯೇ ಮೈನಸ್ ಕಾಸ್ ಆಫ್ 2 ಇಂಟು ಎ ಎಕ್ಸ್ ಪ್ಲಸ್ ಬಿ ಡಿವೈಡ್ ಬೈ 4a, ಈ ಕೆಳಗಡೆ ಇರುವಂಥ ಕರ್ವ್. ಈಗ ಬೇರೆ ಬೇರೆ ಫಂಕ್ಷನ್ಗಳಾಗಿದ್ದರೂ ಸಹ ದೇ ಆರ್ ನಾಟ್ ಈಕ್ವಲ್ ಆ್ಯಕ್ಚುಲಿ. ಯಾಕಂದರೆ ಇದನ್ನು ಡ್ರಾ ಮಾಡಿದಾಗ ನಮಗೆ ಬೇರೆ ಬೇರೆ ಕಡೆಯಲ್ಲಿ ಬಂದಿದೆ, ಅಂದರೆ ಇದು ಕೋಯಿನ್ಸೈಡ್ ಆಗೋದಿಲ್ಲ, ಬೇರೆ ಬೇರೆ ಪೊಸಿಷನಲ್ಲಿ ಈ ಗ್ರಾಫ್ ಇದೆ. ಹಾಗೆ ಈ ಫಂಕ್ಷನೇ ಬೇರೆ ಆಗಿರುತ್ತೆ, ಈ ಫಂಕ್ಷನೇ ಬೇರೆ ಆಗಿರುತ್ತೆ. ಬಟ್ ಈಗ ಇಂಟಿಗ್ರೇಷನಲ್ಲಿ ಇದು ಎರಡೂ ಆನ್ಸರ್ ಸರಿಯಾಗಿರುತ್ತೆ. ಇದು ಯಾಕೆ ಸರಿಯಾಗಿರುತ್ತೆ ಅನ್ನೋದನ್ನು ನೋಡಿ. ಇದು ಆ್ಯಕ್ಚುಲಿ ಒಂದು ಫಂಕ್ಷನ್ ಮೈನಸ್ ಕಾಸ್ ಆಫ್ 2 ಇಂಟು 3x ಪ್ಲಸ್ 1 ಡಿವೈಡೆಡ್ ಬೈ 12, ಯಾಕಂದರೆ ಇಲ್ಲಿ ಎ ಅಂದರೆ 3 ಹಾಕಿದಾಗ 4 ಇಂಟು 3 ದಟ್ಸ್ ಈಕ್ವಲ್ ಟು 12, ಬಿ ಅಂದರೆ 1. ಇನ್ನೊಂದು ಫಂಕ್ಷನ್ ಸೈನ್ ಸ್ಕ್ವೇರ್ ಆಫ್ 3x ಪ್ಲಸ್ 1 ಡಿವೈಡ್ ಬೈ 6, ಎ ಅಂದರೆ 3 ಹಾಕಬೇಕು, 2 ಇಂಟು 3 ಅಂದರೆ 6. ಹಾಗಾಗಿ ಈ ಎರಡು ಫಂಕ್ಷನ್ ಗ್ರಾಫ್ನ ಇಲ್ಲಿ ಡ್ರಾ ಮಾಡಿದ್ದೀವಿ. ಈಗ ನಾನು ಇದ್ರ ಜೊತೆಗೆ ಕಾನ್ಸ್ಟೆಂಟನ್ನು ಆ್ಯಡ್ ಮಾಡ್ತೀನಿ, ಬಿಕಾಸ್ ನಮಗೆ ಇಂಟಿಗ್ರೇಷನ್ ಮಾಡಿದಾಗ ಇಲ್ಲಿ ಪ್ಲಸ್ ಸಿ ಅಂತ ಇರುತ್ತೆ. ಹಾಗೆ ಕಾನ್ಸ್ಟೆಂಟನ್ನು ನಾನು ಬೇರೆ ನಂಬರನ್ನು ತಗೊಳ್ತೀನಿ. ಆ್ಯಂಡ್ ಎರಡೂ ಕಡೆಗೆ ನನಗೆ ಒಂದರಲ್ಲಿ ಕಾನ್ಸ್ಟೆಂಟನ್ನು +1, ಇನ್ನೊಂದರಲ್ಲಿ ಕಾನ್ಸ್ಟೆಂಟನ್ನು -1 ಅಂತ ತಗೊಳ್ತೀನಿ. ಆಗ ಗ್ರಾಫ್ ಈ ಥರ ಇರುತ್ತೆ. ಅಂದರೆ ಅವುಗಳ ಮಧ್ಯೆ ಇರುವ ಡಿಸ್ಟೆನ್ಸ್ ಜಾಸ್ತಿ ಆಯಿತು. ಯು ಕ್ಯಾನ್ ಅಬ್ಸರ್ವ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಕರ್ವ್ ಇಸ್ ಮೋರ್. ಈಗ ಇನ್ನೊಂದು ಕಾನ್ಸ್ಟೆಂಟ್ ಅಂತ ತಗೋತೀನಿ 1/3. ಈ 1/3 ಅಂತ ತಗೊಂಡಾಗ ಆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಕರ್ವ್ಸ್ ಕಡಿಮೆ ಆಯ್ತು. ಈಗ ಹೀಗೆ ನಾನು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಆಫ್ ಸಿ ಅನ್ನು ಹಾಕಿದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 1/3 ಅಂತ ಇಟ್ಕೊಂಡಿದ್ದೀನಿ ಫಸ್ಟ್ ಫಂಕ್ಷನಿಗೆ. ಎರಡನೇ ಫಂಕ್ಷನಿಗೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಸಿ ಅನ್ನು ಅಪ್ಲೈ ಮಾಡಿದಾಗ ಈ ಎರಡೂ ಕೋಯಿನ್ಸೈಡ್ ಆಗುತ್ತೆ. ಅಂದರೆ ನಾವು 1/4 ಅಂತ ಹಾಕ್ಕೊಂಡ್ರೆ ದ ಕಾನ್ಸ್ಟೆಂಟ್, ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಎರಡನೇ ಕರ್ವಲ್ಲಿ 1/4 ಅಂತ ಹಾಕೊಂಡಾಗ ಈ ಎರಡೂ ಫಂಕ್ಷನ್ ಕೋಯಿನ್ಸೈಡ್ ಆಗುತ್ತೆ, ಅಂದರೆ ಓವರ್ಲ್ಯಾಪ್ ಆಗಿರುತ್ತೆ. ಹಾಗಾಗಿ ನಾವು ಈಗ ಇಂಟಿಗ್ರೇಟ್ ಮಾಡಿದಾಗ ಎರಡು ಬೇರೆ ಬೇರೆ ಆನ್ಸರ್ಗಳು ಬಂದರೂ ಸಹ ಅದು ಸೇಮ್ ಸೊಲ್ಯೂಷನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯಾಕಂದರೆ ಇಲ್ಲಿ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಇದೆ, ಆ್ಯಂಡ್ ಫಾರ್ ಎವ್ರಿ ಇಂಟಿಗ್ರಲ್ ದರ್ ಇಸ್ ಎ ಕಾನ್ಸ್ಟೆಂಟ್. ಈವನ್ ವಿ ಯೂಸ್ ದಿ ಸೇಮ್ ನೊಟೇಷನ್ ಸಿ ಫಾರ್ ಡಿಫ್ರೆಂಟ್ ಆನ್ಸರ್, ದಟ್ ಸಿ ಆರ್ ಡಿಫ್ರೆಂಟ್. ಅಂದರೆ ಆ ಎರಡು ಆನ್ಸರು ಇಕ್ವಿವೆಲೆಂಟ್ ಆಗಿರುತ್ತೆ. ಇಕ್ವಿವೆಲೆಂಟ್ ಅಂದರೆ ಈಕ್ವಲ್ ಅಲ್ಲ, ಫಾರ್ ಸಮ್ ವ್ಯಾಲ್ಯೂ ಆಫ್ ಸಿ ದೇ ಕೋಯಿನ್ಸೈಡ್. ದಟ್ ಈಸ್ ದಿ ಮೀನಿಂಗ್ ಆಫ್ ದಿ ಇಕ್ವಿವೆಲೆಂಟ್. ಅಂದರೆ ಫಾರ್ ಸ ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಸಿ, ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ನಾವು ಸಿಗೆ ಅಸೈನ್ ಮಾಡಿದಾಗ, ಆ ಗ್ರಾಫನ್ನು ಡ್ರಾ ಮಾಡಿದಾಗ ಅದೆರಡು ಒಂದೇ ಫಂಕ್ಷನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ನಾವು ಇಂಟಿಗ್ರೇಟ್ ಮಾಡಿದಾಗ ಬೇರೆ ಬೇರೆ ಆನ್ಸರ್ಗಳಾಗಿ ನಮಗೆ ಕಂಡರೂ ಸಹ ಅವು ಸೆಟ್ ಆಫ್ ಸೊಲ್ಯೂಷನನ್ನು ನಾವು ತಗೊಂಡಾಗ ಎರಡೂ ಸಹ ಸೇಮ್ ಆಗಿರುತ್ತೆ. ಬಟ್ ಪ್ರಾಕ್ಟಿಕಲ್ ಆಗಿ ನಾವು ಇಂಟಿಗ್ರೇಟ್ ಮಾಡಿದಾಗ ನಮಗೆ ಕಾಣಿಸುವಾಗ ಅದು ಬೇರೆ ಬೇರೆ ಆನ್ಸರ್ ಥರ ಕಂಡಿರುತ್ತೆ, ಬಟ್ ಸ್ಟಿಲ್ ದೇ ರೆಪ್ರೆಸೆಂಟ್ ಎ ಸೇಮ್ ಸೆಟ್ ಆಫ್ ಸೊಲ್ಯೂಷನ್. ಇಷ್ಟು ಎಕ್ಸ್ಪ್ಲೇಷನೊಂದಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಈಗಾಗಲೇ ಫಸ್ಟ್ PUC ಮತ್ತು ಸೆಕೆಂಡ್ PUCಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋನ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಥ್ಯಾಂಕ್ ಯು.